ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಿನಿ ವ್ಲಾಗ್. ಇದು ಬಂದು ಟ್ಯೂಸ್ಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಮಂಡೇ ನೈಟು ಮಾರ್ನಿಂಗ್ ಪಾತ್ರೆ ತಿಕ್ಕಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಟಯರ್ಡ್ ಆಗಿತ್ತು ಅಂತ ಮಲ್ಕೊಂಡೆ. ಮಾರ್ನಿಂಗ್ ಕಿಚನಲ್ಲಿ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು ಪಾತ್ರೆಗಳೆಲ್ಲನೂ. ಅವನ್ನೆಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೆ. ಹಾಗೆ ಬೋರ್ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಸಾಂಗ್ ಕೇಳ್ಕೊಂಡು ಪಾತ್ರೆ ವಾಶ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ಹ್ಯಾಬಿಟ್ ಇದೆ ಅಂತೇಳಿ ಕಮೆಂಟ್ ಮಾಡಿ. ಸೊ ನನಗೂ ಅಷ್ಟೇ, ಏನಾದ್ರು ಕೆಲಸ ಮಾಡುವಾಗ ಸಾಂಗ್ ಕೇಳ್ಕೊತ ಮಾಡಿದರೆ ಅಥವಾ ಸಾಂಗ್ ಹೇಳ್ಕೊತ ಮಾಡಿದರೆ ಈಸಿಯಾಗಿ ಕೆಲಸ ಮುಗ್ದೋಗ್ಬಿಡುತ್ತೆ ಫಾಸ್ಟಾಗಿ. ಹಾಗೆ ಇಲ್ಲಿಯೂ ಅಷ್ಟೇ ಪಾತ್ರೆ ಎಲ್ಲ ವಾಶ್ ಮಾಡೋದಾಯಿತು, ಪಾತ್ರೆ ಜೋಡಿಸ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗಳು ಕೂಡ ಎದ್ದಾಳ್ತಾ ಇದ್ಲು. ನನ್ನ ತಮ್ಮ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ನೋಡ್ಕೊತಾ ಇದ್ದರು. ಅವರಿಗೂ ಹಾಗೆ ಮೀಟಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ ಅಲ್ವಾ, ಹಾಗಾಗಿ ನನ್ನ ತಮ್ಮ ಕೂಡ ಅವಳು ನೋಡ್ಕೊತಾ ಇದ್ದ. ಹಾಗೆ ಇಲ್ಲಿ ಪಾತ್ರೆ ಎಲ್ಲ ವಾಶ್ ಮಾಡಿದಾದ್ಮೇಲೆ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ನನಗೆ ನೀರಿದ್ರೆ ಅಷ್ಟು ಇಷ್ಟ ಆಗೋದಿಲ್ಲ, ಹಾಗಾಗಿ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವತ್ತು ಟಿಫನ್ಗೆ ಟೊಮೊಟೊ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬಂದು ಒಂದು ಜಾರಿಗೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಬೇಕು ಟೊಮೊಟೊ ಬಾತಿಗೆ, ಹಾಗಾದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಮತ್ತು ಕಲರು. ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡು ಎಷ್ಟು ಖಾರಕ್ಕೆ ಬೇಕೋ ಅಷ್ಟು, ಹಾಗೆ ಅದು ಕೊಬ್ಬರಿ ಬರುತ್ತಲ್ಲ, ಒಣ ಕೊಬ್ಬರಿ ಹಾಕಿದ್ದೀನಿ. ಹಸಿ ಕೊಬ್ಬರಿ ಇದ್ದರೆ ಹಸಿ ಕೊಬ್ಬರಿ ಕೂಡ ಹಾಕೋಬೋದು. ನಾನಿಲ್ಲಿ ಒಣ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ. ಹಾಗೆ ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು ಎಲ್ಲನೂ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಫಸ್ಟ್ ಒಣ ಕೊಬ್ಬರಿನ. ಏಕೆಂದರೆ ಅದು ಬೇಗ ಗ್ರೈಂಡ್ ಆಗೋದಿಲ್ವಲ್ಲ, ಹಾಗಾಗಿ ಫಸ್ಟು ಕೊಬ್ಬರಿನ ಮೆಣಸಿನ್ಕಾಯಿನ ಮಿಕ್ಸಿ ಮಾಡ್ಕೊತೀನಿ. ಆಮೇಲೆ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊತೀನಿ. ಕೊತ್ತಂಬರಿ ಇದ್ದರೆ ಇದಕ್ಕೂ ಹಾಕೋಬೋದು. ನಾನು ಕೊತ್ತಂಬರಿ ಒಗ್ಗರಣೆಗೆ ಹಾಕ್ಕೊತೀನಿ, ಹಾಗಾಗಿ ಇಲ್ಲಿ ನಾನು ಕೊತ್ತಂಬರಿ ಹಾಕ್ಕೊಂಡಿಲ್ಲ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿಬಿಟ್ಟು ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ಒಗ್ಗರಣೆಲಿ ಕೂಡ ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಆಲ್ ಸ್ಪೈಸಸ್ ಹಾಕಿಬಿಟ್ಟು ಒಗ್ಗರಣೆ ಹಾಕೋಬೋದು. ನಾನಿಲ್ಲಿ ರುಬ್ಲಿಕ್ಕೆ ಹಾಕಿದ್ದೆ ಅಂತ ಹೇಳ್ಬಿಟ್ಟು ನಾನು ಆ ಐಟಮ್ಸ್ ಏನೂ ಹಾಕ್ತಾಯಿಲ್ಲ. ಹಾಗೆ ಇಲ್ಲಿ ಒಗ್ಗರಣೆಗೆಲ್ಲ ಕೊಟ್ಬಿಟ್ಟು ಹಸಿ ಬಟಾಣಿ ಇತ್ತು, ಹಸಿ ಬಟಾಣಿ ಮತ್ತು ಪುದೀನ, ಕೊತ್ತಂಬರಿ ಇತ್ತು ಅಂತ ಹೇಳ್ಬಿಟ್ಟು ಅದನ್ನೂ ಹಾಕ್ತಾಯಿದ್ದೀನಿ. ಆಮೇಲೆ ರುಬ್ಬಿರುವಂತಹ ಮಿಶ್ರಣ ಕೂಡ ಹಾಕಿದ್ದೀನಿ. ಅದು ಎಲ್ಲ ಕುದೀತಾ ಇತ್ತು ಚೆನ್ನಾಗಿ, ಆಯಿಲ್ ಎಲ್ಲ ತೇಲ್ತಾ ಇದೆ ನೋಡಿ ಮೇಲ್ಗಡೆ. ಹಾಗಂದರೆ ಮಾತ್ರ ಎಲ್ಲ ಸ್ಪೈಸಸ್ದು ಹಸಿ ವಾಸನೆ ಹೋಗಿದೆ ಅಂತ ಹೇಳ್ಬಿಟ್ಟು ಅರ್ಥ. ಅದೆಲ್ಲ ಆದಮೇಲೆ ಒಂಚೂರು ಧನಿಯಾ ಪುಡಿ ಮತ್ತು ಖಾರದ ಪುಡಿ, ಅರಿಶಿನ ಪುಡಿ ಎಲ್ಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಕಲರ್ ಬರುತ್ತೆ ಅಂತ ಹೇಳ್ಬಿಟ್ಟು, ಟೇಸ್ಟ್ ಕೂಡ ಬರುತ್ತೆ ಅಂತ. ರುಬ್ಬಿರುವಂಥ ಮಿಶ್ರಣ ಎಲ್ಲ ಎಣ್ಣೆ ಬಿಡ್ತಾ ಇತ್ತು ಅಲ್ವಾ, ಆ ಟೈಮಲ್ಲಿ ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡ್ಕೊತೀನಿ. ನೀರು ಹಾಕಿದ್ಮೇಲೆ ಆದರೆ ಅಕ್ಕಿ ಉದುರ್ದ್ರಾಗ ಬರೋದಿಲ್ಲ, ಅನ್ನ ಅಂಟ್ಕೊಳುತ್ತೆ ಅಂತ ಹೇಳಿಬಿಟ್ಟು ನಾನು ಫಸ್ಟು ಅಕ್ಕಿ ಹಾಕಿ ಆಮೇಲೆ ನೀರು ಹಾಕ್ಬಿಡ್ತೀನಿ. ನೀರು ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಸಿ ಟೇಸ್ಟ್ ಹೇಗಿದೆ ಅಂತೇಳಿ ಚೆಕ್ ಮಾಡ್ತೀನಿ. ಹಾಗೆ ಸಾಲ್ಟ್ ಏನಾದ್ರು ಕಮ್ಮಿ ಇದ್ದರೆ ಅದನ್ನು ಚೆಕ್ ಮಾಡ್ತೀನಿ. ಹಾಗೆ ಇಲ್ಲಿ ಟಿಫನ್ ಅಂತೂ ತುಂಬಾ ಚೆನ್ನಾಗಾಗಿತ್ತು ಟೊಮೊಟೊ ಬಾತು. ಇವರು ಮೀಟಿಂಗಲ್ಲಿದ್ದರೆ ನನ್ನ ಮಗಳು ಹೋಗ್ಬಿಟ್ಟು ಡಿಸ್ಟರ್ಬ್ ಮಾಡ್ತಾ ಇದ್ದು. ಇದಾಗಿತ್ತು ಇವತ್ತಿನ